ಎಕ್ಸ್ಟ್ರಾವರ್ಡ್ಸು ಮತ್ತು ಇಂಟ್ರಾವರ್ಡ್ಸ್ಗಳ ಬಗ್ಗೆ ನಮಗೆ ಗೊತ್ತಿದೆ. ಬಟ್ ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಆ್ಯಂಡ್ ಎಕ್ಸ್ಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಈ ಎಕ್ಸ್ಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಪರ್ಸೆಪ್ಷನ್ ಇರುವಂಥ ಜನ, ಇದೊಂದು ಪರ್ಸೆಪ್ಷನ್, ಇದನ್ನು ನಾವು ಹೇಗೆ ಕನ್ಸಿಡರ್ ಮಾಡ್ತೀವಿ ಅನ್ನೋ ಒಂದು ಪರ್ಸೆಪ್ಷನು. ಈ ಎಕ್ಸ್ಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಪರ್ಸೆಪ್ಷನ್ ಇರೋ ಜನ ತಮ್ಮ ಲೈಫ್ನಲ್ಲಿ ಏನೇ ಆಗುತ್ತೋ ಅದು ಎಲ್ಲದಕ್ಕೂ ಹೊರಗಿಂದ ಒಂದು ಎಕ್ಸ್ಟರ್ನಲ್ ಅಥವಾ ಔಟ್ಸೈಡ್ ಫೋರ್ಸಸ್ ವಿಲ್ ಇನ್ಫ್ಲೂಯೆನ್ಸ್ ಮೈ ಬಿಹೇವಿಯರ್, ಮೈ ಡಿಸಿಷನ್, ಮೈ ಆ್ಯಕ್ಷನ್, ಮೈ ಎಫರ್ಟ್ಸ್ ಅಂತ ನಂಬ್ತಾರೆ. ಫಾರ್ ಎಕ್ಸಾಂಪಲ್ ಏನೇ ಆದ್ರೂ ಪ್ರಾಬಬ್ಲಿ ಈಗ ನಮ್ಮ ತಂದೆಯಿಂದ ಹಿಂಗಾಯಿತು, ಅಥವಾ ನಮ್ಮ ದೇಶದಿಂದ ಹಿಂಗಾಯಿತು, ನಮ್ಮ ಇಂದ್ರಿಂದ ಹಂಗಾಯಿತು, ಎಕಾನಮಿಯಿಂದ ಹಿಂಗಾಯಿತು, ದೇವರಿಂದ ಹಿಂಗಾಯಿತು, ಹಣೆ ಬರದಿಂದ ಹಿಂಗಾಯಿತು, ಅದೃಷ್ಟದಿಂದ ಹಿಂಗಾಯಿತು ಅಂತ ಬೇರೆಯವ್ರಿಗೆ ಕಂಪೇರ್ ಮಾಡಿ ಹೇಳಬೇಕಾದ್ರೂ ಕೂಡ ಬೇರೆಯವರಿಗೆ ಅನಲೈಸ್ ಮಾಡಿ ಹೇಳಬೇಕಾದ್ರೂ ಕೂಡ ಅಥವಾ ತಮಗೆ ತಾವೇ ಅಪ್ಲೈ ಮಾಡ್ಕೋಬೇಕಾದಾಗಲೂ ಕೂಡ ದೇ ಯೂಶಲಿ ಆಟ್ರಿಬ್ಯೂಟ್ ಟು ದ ಎಕ್ಸ್ಟರ್ನಲ್ ಫ್ಯಾಕ್ಟರ್. ಹೊರಗಿಂದ ಏನೋ ಒಂದರಿಂದ ಇನ್ಫ್ಲೂಯೆನ್ಸ್ ಆಗಿದ್ದರಿಂದ ಹಿಂಗಾಗಿದೆ. ಅದು ಸಕ್ಸಸ್ ಇರ್ಬೋದು, ಫೇಲ್ಯೂರ್ ಇರ್ಬೋದು. ಇದರಿಂದ ಅದರದ್ದೇ ಆದ ಬೆನಿಫಿಟು ಇರುತ್ತೆ, ಅದರದ್ದೇ ಆದ ಡ್ರಾಬ್ಯಾಕು ಇರುತ್ತೆ. ಬೆನಿಫಿಟ್ ಏನು ಅಂತಂತಂದರೆ ಪ್ರೆಷರ್ ಕಡಿಮೆ ಇರುತ್ತೆ ಮನುಷ್ಯನಿಗೆ. ತನ್ನನ್ನು ತಾನು ಈ ಬೀಟಿಂಗ್ ಅಪ್ ಇರುತ್ತಲ್ಲ, ಈಗ ನನ್ನಿಂದ ಹಿಂಗಾಯ್ತಾ, ನನ್ನಿಂದ ಹಂಗಾಯ್ತಾ ಅಂತ ಯೋಚನೆ ಮಾಡುವಂಥ ಪ್ರೆಷರ್ ಇರಲ್ಲ. ದೇ ಮೂವ್ ಆನ್ ವೆರಿ ಕ್ವಿಕ್ಲಿ ಬಿಕಾಸ್ ದೇ ಆರ್ ಪಾಸಿಂಗ್ ಆನ್ ದ ರೆಸ್ಪಾನ್ಸಿಬಿಲಿಟಿ. ಆ ಅಕೌಂಟಬಿಲಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿನ ಪಾಸ್ ಮಾಡಿದ್ರಿಂದ, ಬೇರೆಯವ್ರ ಮೇಲೆ ಅಥವಾ ಬೇರೆ ಒಂದು ಇವೆಂಟ್ ಮೇಲೆ ಹಾಕಿದ್ರಿಂದ ದೇ ಬಿಕಮ್ ನಿರಾಳ ಆಗಿಬಿಡ್ತಾರೆ, ಸಾವಕಾಶ, ನಿಧಾನ, ಸಮಾಧಾನ ಆಗಿಬಿಡ್ತಾರೆ. ಇದು ಬೆನಿಫಿಟ್. ಪ್ರೆಷರ್ ಇರಲ್ಲ, ಇಂಡಿವಿಜುವಲ್ ಪ್ರೆಷರ್ ಇರಲ್ಲ. ಬಟ್ ಡಿಸಡ್ವಾಂಟೇಜ್ ಏನಂದರೆ ಅಕೌಂಟಬಿಲಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿ ಲ್ಯಾಕ್ ಆಗ್ತಾ ಹೋಗುತ್ತೆ. ಅವರೇ ಸಕ್ಸಸ್ನ ಕಂಡುಕೊಳ್ಳೋದನ್ನು ಕೂಡ ನಿಧಾನವೂ ಆಗ್ಬೋದು, ಮತ್ತು ಜೊತೆಯಲ್ಲಿ ಬದುಕೋರಿಗೆ ಕಷ್ಟವೂ ಆಗ್ಬೋದು. ಈಗ ಆಗಿದ್ದಕ್ಕೆಲ್ಲ ಈಗ ಕರ್ಮದಿಂದ ಹಿಂಗಾಯಿತು, ಅಥವಾ ಪೂರ್ವಜನ್ಮದ ಪೂರ್ವಾರ್ಜಿತ ಇತ್ತು, ಅಥವಾ ಯಾವುದೋ ಗೌರ್ಮೆಂಟಿಂದ ಈ ಥರ ಆಯಿತು, ಈ ಆರ್ಗನೈಸೇಷನಿಂದ ಆಯಿತು, ಈ ಲೀಡರಿಂದ ಆಯಿತು, ಈ ಬಾಸಿಂದ ಆಯಿತು, ಗಂಡನಿಂದ ಆಯಿತು, ಹೆಂಡತಿಯಿಂದ ಆಯಿತು, ಮಕ್ಕಳಿಂದ ಆಯಿತು, ತಂದೆ ತಾಯಿಯಿಂದ ಆಯಿತು. ದ ಲಿಸ್ಟ್ ಬಿಕಮ್ಸ್ ಎಂಡ್ಲೆಸ್. ಇದು ಒಂದು ಪ್ಯಾಟರ್ನ್. ಆದರೆ ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಅನ್ನೋದು ಇನ್ನೊಂದು ಪ್ಯಾಟರ್ನ್. ಇದರಲ್ಲಿ ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಪರ್ಸನಾಲಿಟಿಗಳು ಏನು ಮಾಡ್ತಾರೆ ಸಾಮಾನ್ಯ, ದೇ ಪರ್ಸೀವ್ ದಟ್ ದೇರ್ ಆ್ಯಕ್ಷನ್ನು, ದೇರ್ ಡಿಸಿಷನ್ಸ್, ದೇರ್ ಎಫರ್ಟ್ಸ್ ವಿಲ್ ಇನ್ಫ್ಲೂಯೆನ್ಸ್ ದ ಔಟ್ಕಮ್. ಏನಾಗುತ್ತೋ ಅದಕ್ಕೆ ಕಾರಣ ನಾನು ಯಾವ ಥರದಲ್ಲಿ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಾರೆ. ನಾನು ಈ ಥರ ಮಾಡಿದ್ರಿಂದ ಹೀಗಾಯ್ತಾ, ನನ್ನಿಂದ ಏನಾಗಿದ್ರೆ ಈ ಔಟ್ಕಮ್ ಬಂತು. ಅದು ಸಕ್ಸಸ್ ಆದರೂ ಆಗಿರ್ಬೋದು, ಫೇಲ್ಯೂರ್ ಆದರೂ ಆಗಿರ್ಬೋದು, ಸಿಚುವೇಶನ್ ಇರ್ಬೋದು, ಕ್ರೈಸಿಸ್ ಇರ್ಬೋದು, ಕ್ರಿಟಿಕಲ್ ಮೂಮೆಂಟ್ ಇರ್ಬೋದು. ತನ್ನ ಪಾತ್ರ ಏನು, ನನ್ನ ಪಾತ್ರ ಇದರಲ್ಲಿ ಏನು, ನನ್ನ ಏನು ಮಾಡಿದರೆ ಇದನ್ನು ಇಂಪ್ರೂವ್ ಮಾಡ್ಬೋದಾಗಿತ್ತು ಅಂತ ಯೋಚನೆ ಮಾಡೋದನ್ನು ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ಇದರಲ್ಲಿ ಕೂಡ ಅದರದ್ದೇ ಆದ ಒಂದು ಪ್ರೋ ಮತ್ತು ಕಾನ್ ಎರಡೂ ಇರುತ್ತೆ, ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜು. ಪ್ರೋಸ್ ಏನಂತಂದರೆ ಇಂಡಿಪೆಂಡೆಂಟಾಗಿ ಕುತ್ಕೊಂಡು ಯೋಚನೆ ಮಾಡಿ ಅದರದ್ದು ಅಕೌಂಟಬಿಲಿಟಿ ತೊಗೊಂಡು ರೆಸ್ಪಾನ್ಸಿಬಿಲಿಟಿ ತೊಗೊಂಡಾಗ ನಾನು ಎಲ್ಲಿ ತಪ್ಪು ಮಾಡಿರ್ಬೋದು, ಎಲ್ಲಿ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ಒಂದು ಬರ್ತಾ ಹೋಗುತ್ತೆ. ಸಾಮಾನ್ಯ ಇಂಥವರು ಮೋರ್ ಫೋಕಸ್ಡ್ ಆಗಿರ್ತಾರೆ ಆ್ಯಂಡ್ ಮೋರ್ ಅಲರ್ಟ್ ಆಗಿರ್ತಾರೆ. ಯಾಕಂದರೆ ಅವ್ರ ಬಗ್ಗೆ ಮಾತ್ರನೇ ಇದನ್ನು ಅನಲೈಸ್ ಮಾಡ್ತಿರಲ್ಲ. ಯಾರು ಡಿಫಾಲ್ಟರ್ ಆಗಿರ್ತಾರೆ ಆ ಕಡೆಯಿಂದ, ಇನ್ನೊಬ್ಬರು ಯಾರು ಮಾಡಬೇಕಾಗಿರೋ ಕೆಲಸಗಳನ್ನ ಅವರು ಅಕೌಂಟಬಿಲಿಟಿ ತಗೋತಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕ್ಲಾರಿಟಿ ಇರುತ್ತೆ. ಸೊ ಹಾಗಾಗಿ ತಮ್ಮನ್ನು ತಾವು ಹ್ಯಾಂಡಲ್ ಮಾಡ್ಕೊಳ್ಬೇಕಾದ್ರೆ ಆಗಲಿ, ಅಥವಾ ಬೇರೆಯವ್ರನ್ನ ಒಬ್ಬರನ್ನ ಮೆಷರ್ ಮಾಡಬೇಕಾದ್ರೆ ಇರಲಿ, ಆ ಕ್ಲಾರಿಟಿ ಇರುತ್ತೆ. ಸೊ ಇದು ಒಂದು ಅಡ್ವಾಂಟೇಜ್. ಬಟ್ ಡಿಸ್ಅಡ್ವಾಂಟೇಜ್ ಏನಂದರೆ ಸಿಕ್ಕಾಪಟ್ಟೆ ಪ್ರೆಷರೈಸ್ ಆಗ್ತಾರೆ. ನಾನು ಹಿಂಗೆ ಮಾಡಿದ್ದಕ್ಕೆ ಹಿಂಗಾಯ್ತಾ, ನಾನು ಈ ಥರ ಮಾಡಿದರೆ ವರ್ಕೌಟ್ ಆಗ್ತಿತ್ತಾ, ಈ ಇಂಡಿವಿಜುವಲ್ ಪ್ರೆಷರು ತುಂಬ ಜಾಸ್ತಿ ಆಗುತ್ತೆ. ಕೆಲವು ಸರ್ತಿ ಅಂತೂ ಇಟ್ ಮೇ ಈವನ್ ಲೀಡ್ ಟು ಡಿಪ್ರೆಷನ್ ಆರ್ ಮೇ ಬಿ ಆ್ಯಂಗ್ಸೈಟಿ, ಸ್ಟ್ರೆಸ್ ಇಶ್ಯೂಸ್ ಕೂಡ ಕ್ರಿಯೇಟ್ ಆಗ್ಬೋದು. ಸೊ ಈ ಎರಡೂ ಟೈಪ್ನು ಅದರದೇ ಆದ ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜ್ ಇರುತ್ತೆ. ಬಟ್ ಕನ್ಸಿಡರಿಂಗ್ ಹೊರಗಡೆ ಯಾವ ಕಂಟ್ರೋಲಬಲ್ ಆ್ಯಂಡ್ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಏನಿರುತ್ತೆ, ನಮ್ಮ ಕೈನಲ್ಲಿ ಏನಿದೆ, ನಮ್ಮ ಕೈನಲ್ಲಿ ಏನಿರಲ್ಲ, ಇದೆರಡನ್ನೂ ನಾವು ಸ್ವಲ್ಪ ಯೋಚನೆ ಮಾಡಿ ಬ್ಯಾಲೆನ್ಸ್ ಮಾಡಿದಾಗ ಬಹುಶಃ ಇನ್ನೂ ಹೆಚ್ಚಿಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ಮೋರ್ ಎಫಿಷಿಯೆಂಟ್ ನಾವು ಆಗ್ತಾ ಹೋಗ್ತೀವಿ. ಒಂದೊಂದು ಸರಿ ಅಂತೂ ಹೇಗಾಗುತ್ತೆ ಅಂತಂದರೆ ಇಂಡಿವಿಜುವಲ್ ಎಫರ್ಟ್ ಹೊರತಾಗಿ ಕೂಡ ಸಮಾಜ ಅನ್ನೋದೊಂದಿರುತ್ತೆ, ಒಂದು ಕಲ್ಚರ್ ಅನ್ನೋದೊಂದಿರುತ್ತೆ, ಅದು ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗ್ತಿರುತ್ತೆ. ಟಿಪಿಕಲಿ ಈಗ ವೆಸ್ಟರ್ನ್ ಕಲ್ಚರ್ನ ನೋಡಿದಾಗ ಅಲ್ಲಿ ಇಂಡಿವಿಜುವಾಲಿಟಿ ಆಫ್ ದ ಪರ್ಸನ್ಸ್ನ ಎನ್ಕರೇಜ್ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಮೇಕಿಂಗ್ ಅ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಬಿಹೇವಿಯರ್, ಆ್ಯಕ್ಷನ್, ಔಟ್ಕಮ್ ವಿಲ್ ಇನ್ಫ್ಲೂಯೆನ್ಸ್ ಅನ್ ಇಂಡಿವಿಜುವಲ್ ಟು ಡೆವಲಪ್ ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಪರ್ಸನಾಲಿಟಿ ಟೈಪ್. ಸೊ ಅವ್ರ ಜೀವನಕ್ಕೆ ಅವ್ರು ಕಂಪ್ಲೀಟಾಗಿ ಜವಾಬ್ದಾರರಾಗಿರ್ತಾರೆ. ಅದು ಸಕ್ಸಸ್ ಆಗಿರಲಿ, ಫೇಲ್ಯೂರ್ ಆಗಿರಲಿ, ಫ್ರಮ್ ದ ಏಜ್ ಆಫ್ 14 to 16 ಇಂದಾನೇ ಅನ್ ಇಂಡಿವಿಜುವಲ್ ಈಸ್ ಬೀನ್ ಟ್ರೀಟೆಡ್ ಡಿಫ್ರೆಂಟ್ಲಿ, ಕಂಪ್ಲೀಟ್ ರೆಸ್ಪಾನ್ಸಿಬಲಿ. ವೆರಾಸ್ ಏಷ್ಯನ್ ಕಂಟ್ರೀಸ್ ವಿಷಯಕ್ಕೆ ಬಂದಾಗ ಇಲ್ಲಿ ಸೊಸೈಟಲ್ ಸೆಟಪ್ ಬೇರೆ ಇರುತ್ತೆ, ಕಲ್ಚರಲ್ ಸೆಟಪ್ ಬೇರೆ ಇರುತ್ತೆ, ಆ್ಯಂಡ್ ಪೀಪಲ್ ಡೆವಲಪ್
there is something, an external focus also, external power, external force always. Maybe it could be karma, or it could be in the name of God, or maybe ಈಗ ಮನೆಯಲ್ಲಿ ಕೂಡ ಅದು ಆ ಪ್ಯಾಟರ್ನ್ ಹಾಗೆ ಬೆಳೀತಾ ಹೋಗುತ್ತೆ. ದೊಡ್ಡವ್ರಿಗೆ ಅಂತ ಒಬ್ಬರಿದ್ದಾರೆ, ದೊಡ್ಡವ್ರು ಹೇಳಿದ್ದನ್ನು ಕೇಳಬೇಕು, ದೊಡ್ಡವ್ರು ಏನು ಹೇಳ್ತಾರೆ ಅದನ್ನು ಮಾಡಬೇಕು, ಕ್ವೆಶ್ಚನಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಹೇಳಿದ್ದೀನಿ ಮಾಡು ಅಷ್ಟೇ ಅನ್ನೋ ಒಂದು ಕಲ್ಚರ್ನ ನಾವು ಡೆವಲಪ್ ಮಾಡ್ತಾ ಹೋಗ್ತಾ ಏನಾಗುತ್ತೆ, ಟೀಚರ್ಸ್ ಹೇಳಿದ್ರೆ ಕೇಳಬೇಕು, ಅಥವಾ ಈ ಥರ ಒಬ್ಬ ಗುರುಗಳು ಹೇಳಿದ್ರೆ ಕೇಳಬೇಕು, ಒಬ್ಬರು ಸಾಧು ಹೇಳಿದ್ರು ಕೇಳಬೇಕು, ಒಬ್ಬರು ಬಹುಶಃ ಇದೆಲ್ಲ ಇವಾಗಿನ ಬಂದಿರುವಂಥ ದ ಸೆಲ್ಫ್ ಕ್ಲೇಮ್ಡ್ ಗುರೂಜಿಗಳು ಹೇಳಿದ್ದಾರೆ ಕೇಳಬೇಕು. ಇದು ಏನಾಗುತ್ತೆ, ನಾನು ರೆಸ್ಪಾನ್ಸಿಬಲ್ ಫಾರ್ ಯೋರ್ ಡಿಸಿಷನ್. ನಿನ್ನ ಡಿಸಿಷನ್ ಫೇಲ್ ಆಗಿ ನೀನು ಲೈಫ್ನಲ್ಲಿ ಫೇಲ್ಯೂರ್ ಆಯಿತಾ, ಅದಕ್ಕೆ ಕರ್ಮ ಈಸ್ ರೀಸನ್. ಇದು ಪೂರ್ವಜನ್ಮದ್ದು, ಅದಕ್ಕೆ ಅನುಭವಿಸ್ತಾ ಇದ್ದೀರಾ. ಡಯಾಬಿಟೀಸ್ ಬಂತ, ಅದು ಪೂರ್ವಜನ್ಮದಲ್ಲಿತ್ತು, ಅದಕ್ಕೆ ಅನುಭವಿಸ್ತಾ ಇದ್ದೀರಾ. ಅಥವಾ ಏನೋ ಕ್ರೈಸಿಸ್ನಲ್ಲಿ ಸಿಕ್ಕಾಕೊಂಡಿದ್ದೀರಾ, ಅನುಭವಿಸ್ತಾ ಇದ್ದೀರಾ. ಅಥವಾ ಏನೋ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಕ್ರಿಯೇಟ್ ಆಯಿತಾ, ಇದು ಹೋದ ಜನ್ಮದಲ್ಲೇ ಬರೆದು ಬಿಡ್ತು, ಅದಕ್ಕೆ ಈ ಜನ್ಮದಲ್ಲಿ ಮಾಡ್ಕೊತಾ ಇದ್ದೀರಾ. ಇಂಥದ್ದೆಲ್ಲ ಆಗ್ತಾ ಹೋಗುತ್ತೆ. ಸೊ ಯೋಚನೆ ಮಾಡಬೇಕಾದ ವಿಚಾರ ಇದು. ಥಿಂಕ್ ಇಟ್ ಓವರ್.